ಸಾವಿನೆಡೆ ನಮ್ಮ ಜೀವನದ ಪಯಣ, ಜೊತೆಯಲ್ಲಿರಲೇಬೇಕು ಒಂದು ಗೆಳೆತನ. ಎಲ್ಲಚಿಟ್ಟಿ ನಿಮ್ಮ ಅವನು ಇನ್ನು ಒಳಗೆ ಮಾಡ್ಕೊಂಡೇ ಇದ್ದಾನೆ. ಅಯ್ಯೋ ರಾಮ, ಲೇ ಮಚ್ಚ ಎದ್ದಳು. ಏಯ್ ಟೈಮ್ 9 ಆಯ್ತು, ಇವತ್ತು ಭಾನುವಾರ, ಎದ್ದಳು. ನೆನ್ನೆ ಮಲ್ಕೊಳ್ಳೋ ಬಗ್ಗೆ ಅನ್ಕೋತೀನಿ ಕಣ, ಬೆಳಗ್ಗೆ ಬೇಗ ಎದ್ದೋಳೋಣ ಅಂತ. ಆದ್ರೆ ಸ್ವಲ್ಪ ಹೊತ್ತು ಮಲ್ಗೋಣ ಅನ್ಸುತ್ತೆ. ನೋಡಿದ್ರೆ 9-10 ಗಂಟೆ ಆಗ್ಬಿಟ್ಟಿರುತ್ತೆ. ಅಯ್ಯಯ್ಯೋ, ಬೆಳಗ್ಗೆ ನಿನ್ನ ಮಗ ನೋಡ್ಬಿಟ್ನಲ್ಲ ನಾನು. ಇವತ್ತು ನನಗದು ಏನೇನು ಕಾದಿದ್ಯೋ. ಏನಾಗಲ್ಲ ಬಾರ. ನೀನ್ ಸರಿನಾ, ಕೋಳಿ ಕೂಗೋಕ್ ಮುಂಚೆನೆ ಎದ್ಬಿಟ್ಟಿರ್ತೀಯ. ಅವನಲ್ಲ ಮೋಹನ್. ಅವನೇನೋ ಮಾತಾಡ್ಸಿದ್ರೆ ಸಾಕು ಫಸ್ಟ್ ಕಾಸು ಕೇಳ್ತಾನೆ. ಫ್ರೆಂಡ್ ಅಂದ್ಮೇಲೆ ಕೊಡ್ಬೇಕು ನಾನು. ನೀನ್ ಒಂದ್ಸತಿ ಕೊಟ್ಟು ನೋಡಪ್ಪ, ನಿನಗೆ ಗೊತ್ತಾಗ್ತೈತೆ. ಕೊಡೋ ಕಾಸು ರಿಟರ್ನ್ ಕೊಡಲ್ಲೇ ಅವನು. ಯಾರೋ ಫೋನ್ ಮಾಡ್ತಿದ್ದಾನ. ಅವನ್ಯಾರೋ? ಹಾಂ ಹೇಳು ಮೋಹನ್. ಅಣ್ಣ ಎಲ್ಲಿದ್ದೀರಣ್ಣ? ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತಣ್ಣ. ಅದು ಏನಿಲ್ಲ, ಒಂದು 1000 ರೂಪಾಯಿ ಬೇಕಾಗಿತ್ತಣ್ಣ. ತಾನೆ ಕಳಿಸ್ತೀನಿ ನಾವು. ಹಾಂ ಆಹಾ ಬಿತ್ತವ್ ಬಕ್ರ. ಇನ್ನೇನು ಬಾ ಎಣ್ಣೆ ಹೊಡೆಯೋಣ. ಕೊಟ್ಟೇ ಬಿಟ್ಟ, ಯಾರು ಕಾಪಾಡಕ್ಕಾಗಲ್ಲ. ಯಾಕೋ ಹಂಗೆ ಹೇಳ್ತಿದ್ಯಾ? ಇನ್ನು ಮೇಲೆಯಿಂದ ನಿನಗೆ ಶನಿ ದೇಶ ಶುರು. ಅವನಿಷ್ಟು ದಿನ ಮಗ ಮಚ್ಚ ಅದು ಬೇಕು ಇದು ಬೇಕು ಅಂತಿದ್ದ. ಇವತ್ತೇನು ಅಣ್ಣ ಅಂದ್ಬಿಟ್ಟಲ್ಲ, ಎಮೋಷ್ನಲ್ ಆಗಿ ಟಚ್ ಆಗೋಯ್ತು, ಅದಕ್ಕೆ ಕೊಟ್ಬಿಟ್ಟೆ. ಈ ಪ್ರಪಂಚದಲ್ಲಿ ಯಾರ್ದು ಫೋನ್ ಪೇ ಗೂಗಲ್ ಪೇ ನೆಗೆಟಿವ್ ಬ್ಯಾಲೆನ್ಸ್ ಕಾಣಿಸಿಲ್ಲ, ನಿನಗೆ ಮಾತ್ರ ಕಾಣಿಸುತ್ತೆ ನೋಡು. ಅಲ್ಲೋ, ಈ ಥರ ಕತೆಗಳನ್ನ ನಾನು ಎಷ್ಟು ಕೇಳಿಲ್ಲ. ಇದು ಕತೆ ಅಲ್ಲ, ಜೀವನ. ಇರೋ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಮತ್ತೆ ಯಾರು ಕಾಲ? ಹಾಂ ಹೇಳಿ ಮೋಹನ್. ಅಣ್ಣ ಇನ್ನೊಂದು 500 ಬೇಕಾಗಿತ್ತಣ್ಣ. 500? ಅದೇ ನಂಬರ್ ಅಲ್ಲ? ಹಾಂ ಕಳಿಸ್ತೀನಿ ನೋಡಿ. ಇವಾಗ ಯಾರಪ್ಪ ಫೋನು? ಓ ಅವನೇ. ಹಾಂ ಕಳಿಸ್ತೀನಿ ನೋಡು. ಇವಾಗ ಯಾರಪ್ಪ ಫೋನು? ಓ ಮತ್ತೆ ಅವನೇ. ಹಾಂ ಸರಿ. ಯಾರಿಗೂ ಅಯ್ಯೋ, ಇವನಿಗ ಏನಕ್ಕಾದ್ರೂ ನನ್ನ ನಂಬರ್ ಕೊಟ್ಬಿಟ್ಟು. ಹಾಂ ಸರಿ. ಏನೋ ಮಚ್ಚ ಪಾಪರ ಈ ಪ್ಯಾದಿ ತರ ಕುತ್ಕೊಂಡ್ಬಿಟ್ಟಿದ್ಯಾ? ನನ್ನ ಕಷ್ಟ ಯಾರಿಗೆ ಹೇಳೋದಲ್ಲ. ಅವತ್ತು ಕೊಡಬೇಡ ಅಂತ ಹೇಳಿದೆ ತಾನೇ ನಿನ್ಕ? ಅಣ್ಣ ಅಜ್ಜಿಗೆ ಫುಲ್ಲು ಸೀರಿಯಸ್ ಆಗಿಬಿಟ್ಟಿದೆ, ಒಂದು 2000 ಕಾಸು ಬೇಕಿತ್ತಣ್ಣ. ಹಾಂ ಕಳಿಸ್ಬಿಟ್ಟೆ ಕಾಸು? ಎಲ್ಲನೂ ಹೋಗ್ಲಿ, ವಾಕಿಂಗ್ ಹೋದ್ರೆ ಹೋಗೋಣ ಬಾ. ಮಚ್ಚ ಅಲ್ಲೋಡ ಅವರು. ಆಹಾ ನಮ್ಗೆ ಗೊತ್ತೆಲ್ಲ ಗೊತ್ತಾಗ್ಬಿಡುತ್ತೆ, ಏನೋ ಮಾಡೋದು ಇವಾಗ. ಅವ್ರನ್ನ ಹೆಂಗೆ ಬಗ್ಸ್ಬೇಕಾ ನನಗೆ ಗೊತ್ತು ಬರಲ್ಲ. ಇಷ್ಟು ದಿನ ಅವ್ರು ಬಕ್ರಾ ಮಾಡಿದ್ದು ಸಾಕು, ಅವ್ರಿಗೆ ಒಳ್ಳೆ ಪಾಠ ಕಲಿಸ್ಬೇಕು ನಾವು. ಅಲ್ಲಿ ನೋಡು, ಅಲ್ಲೇ ಕೂತಿರೋ ನೋಡೋ ಕಿಲಾಡಿಲ್ಲ. ಏಯ್ ಮಚ್ಚ ಎಲ್ಲೋ ಜಿಂಕೆ ಮೊನ್ನೆ ಇದು ಕೈವಾರದಲ್ಲಿ ಹಿಡ್ದಿದ್ ಮಗ. ಅವ್ರು ಬರ್ತಾರ, ಆಕ್ಟಿಂಗ್ ಶುರು ಮಾಡ್ಕೊ. ಹಾ ಏನೋ ಮಚ್ಚ ಇಲ್ಲಿ ಕೂತ್ಕೊಂಡಿದ್ದೀರಾ? ಹೌದಾ, ಇವತ್ತು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ ಅಣ್ಣ ಅಜ್ಜಿ ಅಜ್ಜಿ. ಅಜ್ಜಿ ಫುಲ್ ಸೀರಿಯಸ್ ಅಣ್ಣ, ಅದೇ ಫೀಲಿಂಗ್ ಅಲ್ಲಿ ಕುಡ್ದು ಬಿಟ್ರೆ ಅಣ್ಣ. ಹೌದೇನ್ರು? ಈ ಕಾಸು ತಗೊಂಡು ಅಜ್ಜಿ ನೋಡ್ಕೊಂಡು ಮಾತಾಡ್ಸ್ಕೊಂಬ ಹೋಗ್ರು. ಅಲ್ಲ ಮಚ್ಚ, ನಿನ್ಗೆ ಅಜ್ಜಿನೇ ಇಲ್ಲ, ಅಪ್ಪಂಗ ನನ್ನ ಮಕ್ಳು ಕಾಸು ಕೊಟ್ಬಿಟ್ರು. ಹೌದಲ್ಲ, ಕೇಳ್ದಿದ್ ಮುಂಚೆನೆ ಕಾಸು ಕೊಟ್ಬಿಟ್ರಿ ಇವತ್ತು. ಮಜಾ ಮಾಡಕ್ ಯಾವ ದುಡ್ಡಾದ್ರೆ ಏನ್ ಬರ. ಹೋಗ್ರಿ ನಿಮ್ಗೆ ಒಳ್ಳೆ ಪಾಠ ನಾವು ಕಲಿಸ್ತೀವಿ. ನೀನೊಂದು ಕೆಲಸ ಮಾಡು, ಕಿವಿ ಕೊಡಿಲಿ.
ಲೇ ಮಚ್ಚ ನನ್ನ ನೈಟ್ ಔಟ್ ಹೋಗಿದ್ರಲ್ಲ ಅದ್ರದ್ದು ಫೋಟೋಸ್ ನೋಡು ಎಷ್ಟು ಸಖತ್ತಾಗಿ ಬಂದೈತೆ. ಹೌದಲ್ಲೋ, ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲೋ. ಬಿಡೋ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ. ಏನ್ರು ನೆನ್ನೆ ಪಾರ್ಟಿಗೆ ಹೋಗಿದ್ರಂತೆ? ಇಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಿದ್ರಣ, ಕೇಳಿ ಇನ್ನೂ ಬೇಕಾದ್ರೆ. ಹ್ಞೂ ಹೋಗಿದ್ರಣ. ಆಹಾ ಎಂತ ಫಿಗರ್ ಇದು. ಆಹಾ, ಬಲೆಗೆ ಬಿದ್ದು ಬಕ್ರಾಗಳು. ಆಹಾ ಈ ಬೇಸಿಗೆಯ ಬೆವರಲ್ಲೂ ತಂಪೆನಿಸುವ, ಅವಳ ನಡೆದರೆ ಪ್ರಕೃತಿಯೇ ತಲೆಬಾಗುವ, ಅವಳ ಒಂದು ಸ್ಪರ್ಶಕ್ಕೆ ಸಾವೇ ಹತ್ತಿರ ಬಂದರು, ಅವಳು ಸ್ಪರ್ಶ ಪಡೆದಾದರೂ ಸಾಯೋಣ ಅನ್ನೋವಂತ ಈ ಚೆಲುವೆ ಯಾರು ಯಾರು ಯಾರು? ಮಚ್ಚ ಅಯ್ಯಪ್ಪ, ಲೋ ಮಚ್ಚ, ಈಗ ತಾನೇ ಒಂದು ಫಿಗರ್ ಹೋದ್ಲು, ಅಪ್ಸರ್ ಇದ್ದಂಗಿದ್ಲು. ಅವಳನ್ನ ಹಿಂದಿಂದಲ್ಲ ಮುಂದಿಂದ ನೋಡಿದ್ರೆ ಎಲ್ರು ಕೋಮಾಗ ಹೋಗ್ಬಿಡ್ತಿದ್ರಿ. ಯಾರ ಮಚ್ಚ ಹುಡುಗಿ? ಇದು ಮುಂಚೆಂಡು ಗೊತ್ತಾ ಹುಡುಗಿ? ಹೌದಾ ಮಂಜ? ಅವನು ಮೇಲಿನ ಬಿದ್ದಿ ನಂಜಣ್ಣಿಲ್ವಾ? ಹಾ ಅವ್ರ ಮನೆಗೆ ಬಂದಿರೋ ಹುಡುಗಿ ಅವಳು. ಆಹಾ ಆ ಹುಡುಗಿ ನೋಡೋಕು ಪುಣ್ಯ ಮಾಡಿರ್ಬೇಕು. ನಾನು ನೋಡಿದ್ನಲ್ಲ, ಅಂತ ಫೇಸ್ ಕಟ್ಟು ಪ್ರಪಂಚದಲ್ಲೇ ನೋಡಿಲ್ಲ ನಾನು. ಅವನು ಅವಳು ನೋಡ್ತಿದ್ರೆ ಒಂದು ಮನ್ಸಲ್ಲಿ ಹಾಡು ಹುಟ್ಟತೈತಂತ ಗೊತ್ತಾ ನಿಮ್ಗೆ? ಕಂಡೆ ನನ್ನ ಜಗವನ್ನೇ ಇಲ್ಲಿಂದಲೇ ಶುರುವಾಯಿತು, ನಿನ್ನನ್ನು ಕಂಡೊಡನೆ ನನ್ನ ಮನವೇ ಕಳೆದೋಯಿತು, ಕಾಯುವೆ ನಿನಗಾಗಿಯೇ ಕನಸಲ್ಲೂ ಕಣ್ಮುಚ್ಚದಿರು, ನನ್ನ ಹೃದಯ ಹೊಡೆದೋದರು, ನನ್ನ ಹೃದಯ ಒಡೆದೋದರು, ನಾ ಬರುವೆ ಸಾವನ್ನಿಗೆ ತಾದರು, ಓ ನನ್ನ ಒಲವೇ ಜೀವಿಸು ನೀನೀಗ ನನ್ನಲ್ಲಿ. ಲವ್ ಏನೋ ಮಾಡ್ತಿದ್ಯಾ? ನಿನ್ಗೊಂದು ಗೊತ್ತಾ, ನಾವು ಯಾವಾಗ ಅವ್ರ ಮನೆಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ, ಬೆಕ್ಸಿದ್ರೆ ಅವ್ನು ಸಾಗನ ಕೇಳು. ಹ್ಞೂ. ಹೌದಾ? ನಾನು ಒಂದ್ಸರಿ ಕರ್ಕೊಂಡೋಗ್ರಣ. ಬೇಡ ಅವ್ರ ಅಪ್ಪನ ಡೌಟ್ ಮಾಡ್ಬಿಡ್ತೈತೆ, ಬೇಡಪ್ಪ. ಅಣ್ಣ ಪ್ಲೀಸ್ ಅಣ್ಣ, ಹೋಗ್ಲಿ, ನೀವಾದ್ರೂ ಓಟ್ ಬಂದ್ರಣ. ಹೋಗ್ಬೋದು, ಆದ್ರೆ ಪೆಟ್ರೋಲ್ ಕಾಸಿಲ್ವೇ? ಪೆಟ್ರೋಲ್ ಅಣ್ಣ ನಾನು ಕೊಡ್ತೀನಿ ಅಣ್ಣ, ಕಾಸು ನನ್ನ ಹತ್ರ ಐತಣ್ಣ. ನಮ್ ಪ್ಲಾನು ಕೆಲಸ ಮಾಡ್ತಾ ಐತೆ. ಅವ್ರು ಹೋಗಿದ್ರಣ್ಣ ಅವ್ರ ಮನೆಗ? ಈ ಮುಂಜಾನೆ ಹೇಳೋನಂದ್ರೆ ಪಕ್ಕವಾಗಿರ್ತಾವ. ಹೋಗಿದ್ರ ಅವ್ರ ಮನೆಗ? ನೀವು ಹೋಗಿದ್ರಿ, ಆದ್ರೆ ಸ್ವಲ್ಪ ಗಾಡಿ ಏನೋ ರಿಪೇರಿ ಆಯ್ತು. ಲವ್ ವರ್ಕೌಟ್ ಆಗ್ತಿದ್ಯೋ? ಏನ್ ಮಾನ ಊಟ ಮಾಡ್ದ? ನಮ್ಮದ್ ಬಿಡ್ರಿ, ನೀವು ಊಟ ಮಾಡಿದ್ರಾ? ಊಟ ಮಾಡಕ್ ಕಾಸಿಲ್ಲಲ್ಲೋ. ಮತ್ತೆ ಅಲ್ಲೇ ಕೂತಿದ್ದಾರೆ, ಅವ್ರ ಹತ್ರ ಕಾಸು ಕೇಳೋಣ ಬಾ. ಮನೇಲಿ ಯಾರಿಲ್ಲಾರೋ, ಖರ್ಚು ಕಾಸು ಬೇಕಾಗಿತ್ತು. ನಿಮ್ಗೇನ್ ಕಾಸ್ಲಿ? ಅವನ್ಗಲ್ಲ ಕಣ, ನನಗ್ ಬೇಕಾಗಿತ್ತು. ಬೇಡ ಈ ಮಚ್ಚ, ನನ್ಗೆ ಅನ್ಸ್ತೈತೆ ಅವ್ರು ನಿನ್ನ ಪಕ್ಕ ಬಕ್ರ ಮಾಡ್ತಾ ಇದಾರ. ನಾನೇ ಎಷ್ಟೋ ಜನಕ್ಕೆ ಬಕ್ರಾ ಮಾಡಿದ್ದೀನಿ, ನನ್ನನ್ನ ಯಾರ ಬಕ್ರಾ ಮಾಡೋದು? ಏನೋಪ್ಪ ನನ್ಗೆ ಅನಿಸ್ತಿದೆ, ಅದಕ್ ಮೇಲೆ ನಿನ್ನ ಇಷ್ಟ. ಒಂದು ಸರಿ ಅವಳ ನಂಬರ್ ಸಿಕ್ಲಿರೋ, ಆಮೇಲೆ ಇವ್ರನ್ನೆಲ್ಲ ಯಾರ ಕೇರ್ ಮಾಡ್ತಾರಲ್ಲ. ಮೋನ ಅಣ್ಣ, ಇದುವರೆಗೂ ನನ್ನ ಹತ್ರ ನೀನು 40,000 ರೂಪಾಯಿ ಗಂಟ ತಿಂದಿದ್ದೆ. ನಾನು ನಿನ್ನ ಹತ್ರ 40,000 2 ರೂಪಾಯಿ ಗಂಟ ತಿಂದ್ಬಿಟ್ಟಿದ್ದೀನಿ. ಬೇಡ, ನಿನ್ನ 2 ರೂಪಾಯಿ ನೀನು ಇಟ್ಕೊ. ಏನಣ್ಣ ಹೇಳ್ತಿದ್ಯಾ? ನೀನು ಹೇಳ್ತಿರೋದೇ ಅರ್ಥ ಆಗ್ತಾ ಇಲ್ಲ. ಎಲ್ಲ ನಿನ್ಗೆ ಈಗ ಅರ್ಥ ಆಗುತ್ತೆ. ನೀನು ಹುಡುಗಿನ ನೋಡ್ಬೇಕನ್ಸ್ತಿದ್ಯಾ ನಿನ್ಗೆ? ಕರ್ಸಿದ್ದೀನಿ, ನೋಡ್ತೀಯಾ? ನಿಜ ಕರ್ಸಿದ್ದೀನಿ. ಬಾಮ್ಮ ಇಲ್ಲಿ. ಅವಳ ಫೇಸ್ ನೋಡ್ಬೇಕನ್ಸ್ತಿದ್ಯಾ? ನೋಡ್ತೀಯಾ? ನೋಡು. ನಾನು ಹೇಳಿಲ್ಲ ನಿನ್ಗೆ. ಅದಕ್ಕೆ ಕಣೋ ಹೇಳೋದು, ಕಷ್ಟದಲ್ಲಿದ್ದಾಗ ಮಾತ್ರ ಫ್ರೆಂಡ್ಸ್ ಹೇಳಿ ಕೇಳ್ಬೇಕು, ಸುಮ್ಮನೆ ಎಲ್ಲಿ ಕೇಳಿ ಅವನ ಕಷ್ಟ ಕೊಡಬಾರ್ದು. ಹೌದು ಮಗ. ಎತ್ತ ಕೈ ಮಗ ಬೇಡ ಮಗ. ಮಗ ಬಾರೋ ಮಗ.